ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮೆಂತ್ಯ ಸೊಪ್ಪಿನ ಪಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇದು ತುಂಬಾ ಆರೋಗ್ಯಕರವಾದ ಪಪ್ಪು ಅಂತಲೇ ಹೇಳ್ಬೋದು. ಇದು ವೈಟ್ ರೈಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್. ಮೊದಲಿಗೆ ಇಲ್ಲಿ ನಾನು ಸೊಪ್ಪನ್ನ ನೀಟಾಗಿ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೇ ಒಂದು ಈರುಳ್ಳಿನ ಉದ್ದುದ ಕಟ್ ಮಾಡಿ ಈ ಥರ ಹಾಕ್ಕೊಳ್ತಿದ್ದೀನಿ. ಇದು ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ. ಸೊ ಒಂದು ಸ್ವಲ್ಪ ಫ್ರೈ ಆದ್ರೂ ಸಾಕು ನಮಗೆ. ಮತ್ತು ಇದಕ್ಕೇ ನಾನು ಉದ್ದುದವಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಸೇರಿಸ್ಕೊಳ್ತಿದ್ದೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೇ ನಾನು 3 ಟಮೋಟನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆದ್ರೂ ನಮಗೆ ಸಾಕು ಇದು. ಮತ್ತು ಹಾಗೆಯೇ ಇದಕ್ಕೆ ಸೊಪ್ಪೇನು ಕಟ್ ಮಾಡಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊಪ್ಪು ಕೂಡ ನಮಗೆ ಒಂದು ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು, ನಮಗೆ ತುಂಬ ಬೇಯಬೇಕು ಅಂತಲೂ ಏನೂ ಇಲ್ಲ. ಮತ್ತು ಇದಕ್ಕೇ ನಾನು ಈ ಬೇಳೆನ ಏನು ನೆನೆಸಿಟ್ಟಿದ್ನಲ್ವ, ಸೊ ಅದು ನೀರೆಲ್ಲ ತೆಗೆದ್ಬಿಟ್ಟು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಒಂದು ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ, ಈ ಥರ ಮಾಡ್ಕೊಳ್ತಿದ್ದೀನಿ. ಮತ್ತು ಇದಕ್ಕೇ ನಾನು ಪಕ್ಕದಲ್ಲಿ ನಾನು ಬಿಸಿನೀರನ್ನ ಕೂಡ ಕಾಯಕ್ಕಿಟ್ಟಿದ್ದೆ. ಅದನ್ನು ನಾನು ನೀರು ಈ ಬೇಳೆ ಏನಿದೆಯಲ್ವ, ಸೊ ಅದು ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ನೀರು ಹಾಕೋದು ಏನು ಬೇಡ ನೋಡಿ. ಈ ಅದಕ್ಕೆ ಹಾಕ್ಕೊಂಡ್ರು ಸಾಕು ನಮಗೆ ಬೇಳೆ ಬೇಯೋ ಅಷ್ಟು. ಮತ್ತು ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈಗ ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಸೊ ಬೇಳೆ ನೆನೆಸಿರೋದ್ರಿಂದ ನಮಗೆ ಒಂದು 2 ವಿಷಲ್ ಬಂದರೂ ಸಾಕು ನಮಗೆ. ಸೊ ಬೇಳೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಇವಾಗ ನಾನು ಓಪನ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬೇಳೆ ಬೆಂದಿದೆ. ನೀವು ಸೌಟಲ್ಲಿ ಕೂಡ ಈ ಥರ ಮಾಡ್ಕೊಳ್ಬೋದು, ಇಲ್ಲೇ ಇದ್ದರೆ ಮಸಿಯೋ ಕೋಲಿದ್ರೂ ಕೂಡ ನೀವು ಇದು ಮಸ್ಕೊಳ್ಬೋದು ನೋಡಿ. ಮಸ್ಕೊಂಡಿದ್ದಾಯಿತು. ನಾನು ಇದಕ್ಕೆ ಹುಣಸೆಹಣ್ಣು ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ. ಸೊ ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ನಾನು ಸ್ಟವ್ ಮೇಲೆ ಇಟ್ಕೊಳ್ತಿದ್ದೀನಿ. ಸೊ ಇದು ಪಪ್ಪು ಯಾವಾಗಲೂ ನಮಗೆ ಒಂದು ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ, ಸೊ ತುಂಬ ನೀರಾಗಿರಬಾರ್ದು. ಸೊ ಇದೇನಿದೆಯಲ್ಲ, ಸೊ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗಲಿ ಅಂತ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮತ್ತು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ ನಮಗೆ, ಮತ್ತು ಆರೋಗ್ಯ ಕೂಡ. ಮತ್ತು ಇದಕ್ಕೇ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಮತ್ತು ಇದಕ್ಕೇ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಳ್ತಿದ್ದೀನಿ, ಒಂದು 6 ಎಸ್ಲು. ಮತ್ತು ಒಣಮೆಣ್ಸಿನ್ಕಾಯಿ ಒಂದು 2 ಮುರಿದು ಹಾಕ್ಕೊಳ್ತಿದ್ದೀನಿ. ಮತ್ತು ಇದಕ್ಕೇ ನಾನು ಕರಿಬೇವು ಮತ್ತು ಇಂಗು ಕೂಡ ಹಾಕಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ನೋಡಿ. ಇದನ್ನು ನಾನು ಕಾಯ್ಸೋಕ್ಕೆ ಏನಿಟ್ಟಿದ್ದಲ್ವ, ಸೊ ಇದನ್ನು ಕುದೀತಾ ಇದೆ. ಇದಕ್ಕೆ ನಾನು ಡೈರೆಕ್ಟಾಗಿ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಬೆಂದರೂ ಸಾಕು ನಮಗೆ, ತುಂಬ ಓವರಾಗಿ ಬೇಯಿಸೋದೇನು ಬೇಡ ನೋಡಿ. ರೆಡಿಯಾಗಿದೆ. ತುಂಬಾ ಆರೋಗ್ಯಕರ, ತುಂಬಾ ಒಳ್ಳೆಯದು ಫ್ರೆಂಡ್ಸ್. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.